ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ತೋರಿಸ್ತಿರೋ ರೆಸಿಪಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಟ್ ಪಾಲಕ್, 200 ಗ್ರಾಮ್ಸ್ ಪನ್ನೀರ್, ನೆನೆಸಿಟ್ಕೊಂಡಿರೋ ಅಂಥ ಗೋಡಂಬಿ, 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಟೊಮ್ಯಾಟೊ 1-2, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಉಪ್ಪು, ಪಲಾವ್ ಎಲೆ ಮತ್ತು ಒಗ್ಗರಣೆ ಐಟಮ್ಸ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಬಲ್ಸ್ ಬರ್ತಿದೆ ನೋಡಿ. ಆವಾಗ ಪಾಲಕ್ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಪಾಲಕ್ ಸೊಪ್ಪು ನೀಟಾಗಿ ಬೇಯಬೇಕು, ತಿರುಗಿಸ್ಬೇಕು. ಆವಾಗ ಅದನ್ನು ಹಿಂದೆ ಇಟ್ಕೊಳ್ತಿದ್ದೀನಿ. ಫಸ್ಟ್ ಬಾಣಲಿ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿರೋದನ್ನ ಹುರ್ಕೋಬೇಕು. ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಪನ್ನೀರು ರೋಸ್ಟ್ ಆಗಬೇಕು. ಅವಾಗವಾಗ ಪನ್ನೀರನ್ನ ತಿರುಗಿಸ್ಬೇಕು. ಪನ್ನೀರೆಲ್ಲ ಇವಾಗ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ ಜೀರಿಗೆ 1 ಸ್ಪೂನು, ಲವಂಗ 1-2, ಚಕ್ಕೆ 1-2 ಇಂಚು, 1 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ 1.5 ಸ್ಪೂನು. ನೆನೆಸಿಟ್ಕೊಂಡಿರೋ ಅಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ 5-10. ಬೇಯಿಸಿಟ್ಕೊಂಡಿರೋ ಅಂಥ ಪಾಲಕ್ನ ತೆಗೆದು ರುಬ್ಕೊಳ್ತೀನಿ. ನೋಡಿ, ಫುಲ್ಲು ನೀಟಾಗಿ ಪೇಸ್ಟ್ ಹಾಕಬೇಕು. ಈಗ ಅದೇ ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಕೊಂಡು ಫಸ್ಟು ಪಲಾವ್ ಐಟಮ್ಸ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ 1 ಸ್ಪೂನು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಸಣ್ಣದಾಗಿ ಹಚ್ಚಿರೋ ಅಂಥ 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಬೇಗ ಬೇಯಲಿ ಅಂತ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು ಇವಾಗಲೇ ಹಾಕ್ಕೊಳ್ಳಿ. ಟೊಮ್ಯಾಟೊ ನೀಟಾಗಿ ಬೇಯಬೇಕು. ಟೊಮ್ಯಾಟೊ ನೀಟಾಗಿ ಬೆಂದಮೇಲೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೋಬೇಕು. ಅದೇ ಜಾರಿಗೆ ನೀರು ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸಿರೋ ನೀರಿರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಬೇಕಾದ್ರೆ ಕಟ್ ಮಾಡಿ ಹುರಿದಿಟ್ಕೊಂಡಿರೋ ಅಂಥ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಿದ್ದೀನಿ. ಈಗ ಸರ್ವ್ ಮಾಡಿಕೊಂಡ್ರೆ ರೆಡಿ ಟು ಟೇಸ್ಟ್ ಪಾಲಕ್ ಪನ್ನೀರ್.